ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಗೈಸ್. ಇವಾಗ ಶುಕ್ರವಾರ, ಕೊನೆಯ ಶುಕ್ರವಾರ ಇತ್ತಲ್ಲ, ಅದಕ್ಕೆ ಬೆಟ್ಟಕ್ಕೆ ಹೋಗಿದ್ದೋ. ಫುಲ್ಲು ಬೆಟ್ಟ ಎಲ್ಲ ಟೋಟಲ್ 1000 ಮೆಟ್ಲು ಏನೋ ಇತ್ತಂತೆ. ಎಲ್ಲ ಮೆಟ್ಲೂ ಹತ್ತಿ ಬೆಳಗ್ಗೆ ಒಳ್ಳೆ ಕಾಡಿ ಆಗೋಯ್ತು ಮಾತ್ರ. ಹತ್ತಷ್ಟಲ್ಲಿ ಮೆಟ್ಲೆಲ್ಲ ಹತ್ತಿ ಆಮೇಲಿಂದ ಹೋಗ್ತಾ ಹಂಗೇ ಬೇಜಾನ ಸುಸ್ತಾಗ್ಬಿಟ್ಟಿದೆ ಗೈಸ್. ಹಂಗೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ, ಮಸ್ತಾಗೈತೆ ವ್ಲಾಗು ಮಾತ್ರ. ಕಾಂಪಿಟೇಷನ್ಗೆಲ್ಲ ಪ್ರಾಪರ್ಟೀಸ್ ಎಲ್ಲ ಸೆಟ್ ಮಾಡ್ತೀವಿ. ಹಂಗೆ ಒಬ್ಬೊಬ್ಬರು ಎಷ್ಟೊಂದು ಜನ ನ್ಯೂ ಎಂಟ್ರಿ ಎಲ್ಲ ಆಗಿದ್ದಾರೆ, ಅವ್ರನ್ನೆಲ್ಲ ತೋರಿಸ್ತೀನಿ. ಹಂಗೆ ಕೊನೆವರೆಗೂ ನೋಡಿ. ಇವಾಗ ಕರಗಿಸ್ತವ್ರೆ ಎತ್ತಿ ಎತ್ತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಫುಲ್ಲು ಜುಮ್ ಮಾಡಿ ಅಲ್ಲ ನಮ್ಮನೆ ಬಂದು ಕರ್ಕೊಂಡು ಹೋಗ್ಬೇಕಷ್ಟೇ. ಇವ್ರುಗಳು ಬಂದು ಬೆಟ್ಟಕತ್ತಿ ಅಂದ್ರೆ ಸೆಲ್ಫಿ ತಗೊಂಡ್ ಕೂತವ್ರೆ, ತಿನ್ಬಿಡ್ತಾರೆ. ಅಲ್ಲ ತಿನ್ಬಿಡ್ತಾರೆ, ಮನೇಲಿ ಬಿಟ್ಟಿ ಹಾಕ್ತಾರೆ ಅಂತ ಇಲ್ಲಿ ಬಂದು ಕರಗಿಸ್ತವ್ರೆ. ಲೇಟ್ ಆಗೈತೆ, ಬನ್ನಿ ಬೇಗ ಹತ್ಬೇಕು ಅಂದ್ರೆ ಇಲ್ಲಿ ಯಾರೋ ಕೊಡ್ತಾವ್ರೆ ಅನ್ಬಿಟ್ಟು ಹೋಗಿ ಇಲ್ಲಿ ನೋಡಿ ಹಾಲು ಇಸ್ಕೊಂಡ್ಬಂದವ್ರೆ ಇವ್ರಂತೂ ನೋಡಿ. ಇವಾಗ ಇದು 3ನೇ ಲೋಟ ಏನೋ 3ನೇ ಸತಿ ಹೋಗಿ ಇಸ್ಕೊಬತ್ತವ್ರೆ. ಬನ್ನಿ ಬೇಗ ಬೆಟ್ಟ ಹತ್ತಿ ಅಂದ್ರೆ ಆಗಲ್ಲ ಇವ್ರಿಗೆ. ಬರೀ ತಿನ್ನೋದು ಕುಡಿಯೋದು ಅಂದ್ರೆ ಬೇಕಾದ್ರೆ ಮುಂಚೆ ಇರ್ತಾರೆ. ಈ ಕಡೆ ನೋಡ್ಬೇಕು ತಾನೆ. ಓಯ್ ಹಲೋ, ಗೈಸ್ ಬೆಟ್ಟಕ್ಕೆಲ್ಲ ಬಂದು ಎಲ್ಲ ದರ್ಶನ ಎಲ್ಲ ಮಾಡಿ ಮುಗೀತು. ಇವಾಗ ಸಂಜೆ ಕ್ಲಾಸ್ಗೆ ಹೋಗ್ಬೇಕು, ಅದೇ ಕೆಲಸ. ಗೈಸ್ ಟೈಮ್ ಬಂದು ಎಷ್ಟು ಟೈಮು? 10:30ನಾ? ಗೈಸ್ ಟೈಮ್ ಬಂದು 10:30 ಆಗಿದೆ. ನಾವು ನಾಡಿದ್ದೀರ ಕಾಂಪಿಟೇಷನ್ಗೆ ಪ್ರಾಪರ್ಟೀಸ್ ಸೆಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಅಂದರೆ ರಾಮ್ ಚರಣ್, ದ ಗ್ರೇಟ್. ಒಂಚೂರು ತಲೆ ಬಗ್ಸ್ರಿ. ಇಲ್ಲ ಸೀರಿಯಸ್ ಆಗಿ ತಲೆ ಬಗ್ಸು ಅಷ್ಟೇ. ದ ಸ್ವ್ಯಾಗರ್ ಲಿಖಿತ್ ಬ್ರೋ ಹಂಗೆ ಒಂಚೂರು ಕೈ ಅದೈತೆ ಲಿಖಿ, ಅವ್ರು ಕಾಣಿಸ್ತಾರೆ. ಪ್ರಾಪರ್ಟೀಸ್ ಎಲ್ಲ ಹುಡುಕಾದ್ಮೇಲೆ ಸಿಗ್ತೀನಿ ಗೈಸ್. ಎಲ್ಲ ಪ್ರಾಪರ್ಟೀಸ್ ತೆಗ್ದು ಎಷ್ಟಾಯ್ತು ಟೈಮ್ ಎಷ್ಟು? 11:32. ನಮ್ಮ ಲಿಖಿತದ್ದು ಹೊಸ ಚೆಸ್ಟ್ ಬ್ಯಾಗ್ ನೋಡಿ ಗೈಸ್. ಯಾವ ಚೆಸ್ಟ್ ಬ್ಯಾಗ್ ಅದು ನನಗೂ ಗೊತ್ತಿಲ್ಲ, ಯಾವುದೋ ಒಂದು ಒಟ್ಟಿನಲ್ಲಿ ಚೆಸ್ಟ್ ಬ್ಯಾಗ್ ಅದು ನೋಡಿ ಗೈಸ್. ಇದೆ ಪ್ರಾಪರ್ಟೀಸ್. ಕ್ಲಾಸ್ ಎಲ್ಲ ಫುಲ್ ಕ್ಲೀನ್ ಮಾಡಿ, ನಮ್ಮ ರಾಮ್ ಚರಣ್ ಸುಸ್ತಾಗ್ಬಿಟ್ಟವನೆ. ಅಲ್ಲ, ಕ್ಲಾಸ್ ಕ್ಲೀನ್ ಮಾಡಲ್ಲ, ಪ್ರಾಪರ್ಟೀಸ್ ಎಲ್ಲ ತೆಗೆದು ಎಲ್ಲರೂ ಸುಸ್ತಾಗಿದೆ. ಕ್ಲಾಸ್ ಎಲ್ಲ ಫುಲ್ ಕ್ಲೀನ್ ಮಾಡಿ ನೋಡಿ. ಇವಾಗ ವಿಜಯನಗರ ಕ್ಲಾಸ್ಗೆ ಹೋಗೋಣ. ವಿಜಯನಗರ ಕ್ಲಾಸ್ಗೆ ಹೋಗಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ.
ಗೈಸ್ ಗೈಸ್ ಅಂದರೆ ಹೆಂಗಂತಾರೆ ಏನೋ ಮಾಡೋಕ್ಕಾಗಲ್ಲ. ಯಾವುದೋ ಚಿಕ್ಕ ಬ್ಲಾಗರ್ ಅಲ್ಲ ನನ್ನ ಬ್ಲಾಗರು, ಅದಕ್ಕೆ ಹಿಂಗೆ ಆಡ್ಕೊತಾರೆ, ಏನೋ ಮಾಡೋಕ್ಕಾಗಲ್ಲ. ಗೈಸ್ ನಾಳೆನೇ ಕಾಂಪಿಟೇಷನ್ ಇರೋದು. ಇವಾಗ ಟೈಮ್ ಬಂದು ಒಂದು 6 ಗಂಟೆ ಆಗಿರ್ಬೋದೇನೋ. ಫ್ಲೆಕ್ಸ್ ಪ್ರಿಂಟ್ ಹಾಕ್ಸ್ತಿದ್ದೋ, ಫ್ಲೆಕ್ಸ್ ಬೇಕಿತ್ತು. ಒಂದು 3x3 ಸಿಂಹ, 3x8 ಕಂಬ ಎಲ್ಲ ಬೇಕಿತ್ತು. ಅದನ್ನ ಪ್ರಿಂಟ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ಫ್ಲೆಕ್ಸ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲೇ ಫ್ಲೆಕ್ಸ್ ಅಂಗಡಿ, ಅಲ್ಲೊಳಗಡೆ ಪ್ರಿಂಟ್ ಆಗ್ತಿದೆ ನಮ್ಮದು. ನಾನು ಮಧುಬ್ರೋ ಬಂದಿದ್ದೀವಿ ಗೈಸ್. ಮಧುಬ್ರೋ ಫ್ಲೆಕ್ಸ್ ಪ್ರಿಂಟ್ ಹಾಕ್ಸೋಕ್ಕೆ ಬಂದಿದ್ದೀವಿ. ಹೋಗಿ ಫ್ಲಿಪ್ಪರು ಬಂದಿದ್ದಾರೆ. ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಯಿತು. ಪ್ರಾಕ್ಟೀಸ್ ಇನ್ನೂ ಮಾಡಬೇಕು. ಸಂಜೆ ಹೋಗಿ ಫ್ಲೆಕ್ಸ್ ಪ್ರಿಂಟ್ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಮಧುಬ್ರೋ ಏನು ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಎಲ್ಲರೂ ಹೋಗೋ ಫೋನ್ ಹಿಡ್ಕೊಬಿಡೋದು. ಬ್ರೋ ಏನಾರು ಹೇಳಿ. ಜೈ ಹೆಂಗೆ ನಡೀತೈತೆ ಕಾಂಪಿಟೇಷನ್ ಪ್ರಿಪ್ರೇಷನ್ ಹೇಳಿ. ಏನು ಪ್ರಿಪೇರ್ ಆಗ್ತಿಲ್ಲ. ಹೇಳಿ ಬ್ರೋ. ನಿಮಗೆ ಗೊತ್ತಲ್ಲ. ಅದೇ ಏನು ಹೆಂಗೆ ನಡೀತೈತೆ ಹೇಳಿ. ಚೆನ್ನಾಗಿ ನಡೀತಾ ಇದೆ. ಆಮೇಲೆ ನನಗೆ ಗೊತ್ತು, ಆಡಿಯನ್ಸ್ ಗೊತ್ತಿಲ್ಲ ಹೇಳಿ. ನೋಡಲಿ ಅವರು ಬಂದು ನೋಡಲ್ಲ. ಗೈಸ್ ಯಾರು ಕಾಂಪಿಟೇಷನ್ ನೋಡೋರಿದ್ರೆ ನಾಳೆ ಜಗನ್ಮೋಹನ ಪ್ಯಾಲೇಸಲ್ಲಿ ಈವ್ನಿಂಗ್ 5 ಮೇಲೆ ಬನ್ನಿ. ನಾವು ಡ್ಯಾನ್ಸ್ ಮಾಡ್ತೀವಿ. ನೋಡ್ತೀವಿ, ಡ್ಯಾನ್ಸ್ ವೀಡಿಯೋ ಎಲ್ಲ ಹಾಕ್ತೀನಿ. ಕಾಂಪಿಟೇಷನ್ ಈ ವ್ಲಾಗ್ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಮಂಡೇನೇ ಬರೋದು. ಬಿಕಾಸ್ ಕಾಂಪಿಟೇಷನ್ ಮುಗಿದ್ಮೇಲೆ ನಾನು ಅದು ವೀಡಿಯೋನ ಹಾಕೋದು ಯೂಟ್ಯೂಬ್ಗೆ. ಇಲ್ಲಿ ಫ್ಲೆಕ್ಸ್ ಎಲ್ಲ ಇಸ್ಕೊಂಡು ಸಿಗ್ತೀನಿ ಗೈಸ್ ನಿಮಗೆ. ಬ್ರೋ ತಳೆ ಗೈಸ್, ಇಲ್ಲಿ ಯಾವುದೋ ಒಂದು ಜಗಳ ಫೈಟ್ ನಡೀತೈತೋ. ಕಾರೇನೋ ಒಂಚೂರು ಹೆಚ್ಚಾಯಿತು, ಆಟೋಗೋ ಕಾರು ಅಂತ ಸಾಹುಕಾರ ಮೋದವರು ಬಿಟ್ಬಿಟ್ಟು ಬಂದಿದ್ದಾರೆ. ಹೆಂಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಜಗಳ ಬಿಡಿಸಿದ್ದು? ವಿಡಿಯೋ ಮಾಡಲಿಲ್ಲ. ಇಲ್ಲ ಗಾಡಿ ಓಡಿಸ್ತಾ ಇರಲಿಲ್ಲ ನಾನು. ಹೆಂಗಿತ್ತು? ಇಲ್ಲ ಅಂದರೂ ಒಂದು 20-30 ಗಾಡಿ ನಿಂತಿದ್ದು ಸಾಲ್ವ್ ಮಾಡ್ಬಿಟ್ಟು ಕಳಿಸಿದ್ದಾರೆ ಇವರು ಎಲ್ಲರೂ. ಒಂದು ಸಾಂಗ್ ಹಾಕ್ಬಿಡೋಣ, ಸಾಹುಕಾರ. ಯಾವ್ದು ಹಾಕ್ಬೇಕು? ಯಾವ್ದು ಹಾಕ್ಲಿ? ನೋಡು ಯಜಮಾನ. ಹಾಯ್ ಗೈಸ್, ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ ಕಾಂಪಿಟೇಷನ್ಗೆ. ನಡಿ ಏನ ಅದರಲ್ಲೇ ಇರಬೇಕು, ಅದರಲ್ಲೇ ಇರಬೇಕು. ಆಂಜನೇಯ ಇದು ಅಂತ ಎತ್ತದ್ರಲ್ಲಿ ಎಲ್ಲಿ ಅದಲ್ಲ? ಹಾಂ, ಚೀಲದಲ್ಲಿ ಇರಬೇಕು ಹಂಗಾರೆ ಅದೆಲ್ಲ. ಬರೋದೇ ಲೇಟು. ಇವಾಗ ಬಂದ್ಬಿಟ್ಟು ಏನೇನೋ ಮಾಡ್ತಾವ್ರೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಸೈಡ್ಗೆ ಗೈಸ್, ನರಸಿಂಹ ನೋಡಿ ಗೈಸ್ ಯಾವ ಡ್ಯಾನ್ಸ್ ಆಡ್ತಿದೆ. ಹಂಗೆ ಒಂಚೂರು ಇತ್ತಾಗಿರಿ, ನಿಮ್ಮ ಮಗ ತೋರಿಸಿ. ಒಂಚೂರು ಕೆಲಸ ಐತೆ, ಮುಗಿಸ್ಬಿಟ್ಟು ಸಿಗ್ತೀನಿ. ಫುಲ್ ರೆಡಿ. ಹೆಂಗೆ ಈ ಕಡೆಗೆ ತಿರ್ಗೊ ಒಂಚೂರು ಒಂದು ಮೀಮ್ ಹಾಕಬೇಕು ಬಿಡು ಪಕ್ಕ. ಗೈಸ್, ಇದು ಪೂರ್ತಿ ಮಾಡಿಲ್ಲ, ಸುಮ್ಮನೆ ಸಿಂಪಲಾಗಿ ಲಾಗಿಗೆ ಹಾಕಕ್ಕೆ ಅಂದ್ಬಿಟ್ಟು ಸಿಂಪಲಾಗಿ ಮಾಡಿ ಅಂದ್ಬಿಟ್ಟು ವಿಡಿಯೋ ಮಾಡಿಸಿರೋದಷ್ಟೇ. ಒರಿಜಿನಲ್ ಎನರ್ಜಿ ಹಾಕಿ ಮಾಡೋ ವಿಡಿಯೋ ಮೀನ್ಸ್ ಮಾಡೋ ಡ್ಯಾನ್ಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ನಿಮಗೆ.
ನಾನು ಕಶ್ಯಪ ಬ್ರಹ್ಮನ ಮಗ, ನಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿವರಹವನ್ನೇ ಬದಲಾಯಿಸಿ ಮರಣವನ್ನೇ ಎತ್ತಿ ನಿಂತ ಮಹಾವೀರ. ಟೈಮ್ ಬಂದು 1:15 2 ಗಂಟೆನೋ. ಎಲ್ರಿಗೂ ನಿದ್ದೆ ಬಂದೈತೆ, ಮಲ್ಕೋದೀವಿ. ಪ್ರಾಪರ್ಟೀಸ್ ಎಲ್ಲ ಮುಗೀತು. ಮತ್ತು ನಾಳೆಯಿಂದ ಕಾಂಪಿಟೇಷನ್ ಬ್ಲಾಗ್ನೇ ಸಪ್ರೇಟ್ ಮಾಡ್ತೀನಿ. ಸಿಗುವ ರಾಮ್ ಸರ್ ಮನ್ಗಿದ ನೋಡಿ ಇಲ್ಲಿ ಮಲ್ಗವನ್ ನೋಡಿ ಇಲ್ಲಿ ಮಧುಬ್ರು ಅಲ್ಲಿ ಮಧುಬ್ರು ಓಯ್ ಆಯ್ ಮಾಡಿ ಗುಡ್ ನೈಟ್ ಮಾಡಿ ಗುಡ್ ನೈಟ್. ಗೈಸ್ ನಿಂತಿದ್ದಲ್ಲ ಹೊರಗಡೆ ಸರಿ ಗೈಸ್, ಮತ್ತೆ ನಾಳೆ ಸಿಗುವ ಕಾಂಪಿಟೇಷನ್ ಬ್ಲಾಗಲ್ಲಿ. ಬಾಯ್ ಗುಡ್ ನೈಟ್, ಸಿ ಯು, ಟಾಟಾ ಬಾಯ್.